ಹಾಯ್ ಫ್ರೆಂಡ್ಸ್, K15 ಫ್ಲೇವರ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಲ್ಲಂಗಡಿ ಸಿಪ್ಪೆಯಿಂದ ಏನೆಲ್ಲ ಅದ್ಭುತವಾಗಿರೋ ಅಡುಗೆನ ಮಾಡ್ಕೊಳ್ಬೋದು ಗೊತ್ತಾ? ನೀವೇನಾದರೂ ಕಲ್ಲಂಗಡಿ ಹಣ್ಣನ್ನು ಮಾತ್ರ ತಿಂದು ಅದರ ಸಿಪ್ಪೆನ ವೇಸ್ಟ್ ಮಾಡ್ತಿದ್ರೆ ನಾವಿವತ್ತು ತೋರಿಸ್ಕೊಡೋ ಅಂತ ಕಲ್ಲಂಗಡಿ ಸಿಪ್ಪೆ ಕಡುಬನ್ನ ಒಂದ್ಸಲನಾದರೂ ಟ್ರೈ ಮಾಡಲೇಬೇಕು. ತರಕಾರಿ ಎಲ್ಲ ಹಾಕಿ ಇದನ್ನು ಮಾಡೋದ್ರಿಂದ ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು. ಮೊದಲಿಗೆ 1/4 ಕಪ್ ಅಕ್ಕಿನ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ 2 ರಿಂದ 3 ಸಲ ತೊಳೆದು 3 ಕಪ್ ನೀರು ಹಾಕಿ ನಾನಿಲ್ಲಿ ಸುಮಾರು 4 ರಿಂದ 6 ತಾಸು ನೆನೆಯೋದಕ್ಕೆ ಇಡ್ತಾ ಇದ್ದೀನಿ. ಆ ಟೈಮಲ್ಲಿ ನಾವು ಕಡುಬಿಗೆ ಬೇಕಾಗಿರೋಂಥ ತರಕಾರಿನೆಲ್ಲ ರೆಡಿ ಮಾಡ್ಕೊಳ್ಬೋದು. ಮುಖ್ಯವಾಗಿ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿಕೊಂಡು ಹಣ್ಣು ಮತ್ತು ಸಿಪ್ಪೆನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮೇಲ್ಗಡೆ ಇರುವಂಥ ಡಾರ್ಕ್ ಕಲರ್ ಸಿಪ್ಪೆನ ಪೀಲ್ ಮಾಡಿ ತುರಿದು ಅದನ್ನು ಪ್ರೆಸ್ ಮಾಡ್ತಾ ಅದರಲ್ಲಿ ಬರೋವಂಥ ರಸನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ 5 ತಾಸು ಆಗಿದೆ. ನೀರನ್ನೆಲ್ಲ ಸೋಸ್ಕೊಂಡು ಅಕ್ಕಿನ ಮಾತ್ರ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ 3/4 ಕಪ್ ಕಾಯಿ ತುರಿ, ಹಾಗೆ ನಾನು ಕಲ್ಲಂಗಡಿ ಸಿಪ್ಪೆ ತುರಿ ಮತ್ತು ರಸನ ಸಪ್ರೇಟ್ ಮಾಡ್ಕೊಂಡಿದ್ದೆ ಅಲ್ವಾ, ಅದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ರಸ ಮಾತ್ರ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸಲಕ್ಕೆ ಈ ರಸ ಅಷ್ಟನ್ನು ಹಾಕ್ಕೊಳ್ಬೇಡಿ, ಕಡುಬಿನ ಹಿಟ್ಟು ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಇವಾಗ ನೋಡಿ ಗ್ರೈಂಡ್ ಮಾಡ್ಕೊಂಡಾಗಿದೆ. ಹೀಗೆ ಗಟ್ಟಿಯಾಗಿ ಸ್ವಲ್ಪ ತರಿಯಾಗೇನೆ ಗ್ರೈಂಡ್ ಮಾಡ್ಕೊಳ್ಳಿ. ನಾನಿವಾಗ ಗ್ರೈಂಡ್ ಮಾಡ್ಕೊಂಡಿರೋದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ 1 ಕಪ್ ರಸ ಹಿಂಡಿ ರೆಡಿ ಇಟ್ಕೊಂಡಿರೋ ಕಲ್ಲಂಗಡಿ ಸಿಪ್ಪೆ ತುರಿ, ಅರ್ಧ ಕಪ್ ಸ್ಪ್ರಿಂಗ್ ಆನಿಯನ್, 1/4 ಕಪ್ ಕ್ಯಾರೆಟ್ ತುರಿ, ಅರ್ಧ ಕಪ್ ಸ್ವೀಟ್ ಕಾರ್ನ್, 1.5 ಟೀ ಸ್ಪೂನ್ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ತಾ ನಮ್ಗೆ ಹಿಟ್ಟಿನ ಹದ ಚೆನ್ನಾಗಿ ಗೊತ್ತಾಗತ್ತೆ. ಹಿಟ್ಟು ತುಂಬ ನೀರಾಗಿ ಬಿಟ್ಟರೆ ನಾವು ಇದನ್ನು ಬಾಳೆ ಎಲೆಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಬಾಳೆ ಎಲೆಯಿಂದ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಹಾಗೇನೆ ಕಡುಬು ಗಟ್ಟಿಯಾಗಿಬಿಡತ್ತೆ. ಸೊ ನಾವು ಒಂದೇ ಸಲಕ್ಕೆ ಕಲ್ಲಂಗಡಿ ಸಿಪ್ಪೆ ರಸ ಹಾಕ್ಕೊಳ್ದೇನೆ ಇದನ್ನು ಕಲಿಸ್ತಾ ನೋಡ್ಕೊಂಡು ಹಾಕ್ಕೊಳ್ಬೇಕು. ಹೀಗೆ 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿ ಬರೋ ಹಾಗೆ ಕಲಿಸ್ಕೊಂಡಿದ್ದೀನಿ. ನಂತರ ಬಾಳೆ ಎಲೆನ ಬಾಡಿಸ್ಕೊಂಡು 2 ಸೌಟಷ್ಟು ಹಿಟ್ಟನ್ನು ಹಾಕಿ ತೀರಾ ತೆಳುವಾಗಲ್ಲ, ಹೀಗೆ ಸ್ವಲ್ಪ ದಪ್ಪವಾಗಿ ಹಾಕ್ಕೊಳ್ತಾ ಇದ್ದೀನಿ. ಇದರ ಕೆಳಗಡೆ ಇನ್ನೊಂದು ಬಾಳೆ ಎಲೆನ ಇಟ್ಟು ಮಡಚಬೇಕು. ಹೀಗೆ ಮಾಡೋದ್ರಿಂದ ಹಿಟ್ಟು ಹೊರಗಡೆ ಬರಲ್ಲ. ನೀವು ತಗೊಂಡಿರೋ ಬಾಳೆ ಎಲೆ ಏನಾದರೂ ದೊಡ್ಡದಾಗಿದ್ದರೆ ನಾವು ಅದೇ ಬಾಳೆ ಎಲೆನೇ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಳ್ಬೋದು. ಇದೆಲ್ಲ ರೆಡಿ ಆದಮೇಲೆ ಸ್ಟೀಮರಲ್ಲಿ ಫೋಲ್ಡ್ ಮಾಡ್ಕೊಂಡಿರೋದನ್ನೆಲ್ಲ ಇಟ್ಟು 35 ರಿಂದ 45 ನಿಮಿಷ ಬೇಯಿಸಬೇಕು. ನಾನಿಲ್ಲಿ ನೋಡಿ 40 ನಿಮಿಷ ಆದಮೇಲೆ ಸ್ಟೀಮರಿಂದ ತೆಗೆದು ಆರೋದಕ್ಕೆ ಇಡ್ತಾ ಇದ್ದೀನಿ. ಇದು ಸ್ವಲ್ಪ ಆರಿದ ಮೇಲೆ ಬಾಳೆ ಎಲೆಯಿಂದ ಕ್ಲೀನಾಗಿ ತೆಗೆಯೋದಕ್ಕೆ ಬರುತ್ತೆ, ಸ್ವಲ್ಪನೂ ಅಂಟ್ಕೊಳ್ಳಲ್ಲ. ನೋಡ್ತಿದ್ದೀರಲ್ಲ, ಇದನ್ನು ನೋಡ್ತಾ ಇದ್ರೇನೆ ಎಷ್ಟು ಹೆಲ್ದಿ ಆಗಿದೆ ಅಂತ ಅನಿಸ್ತಾ ಇದೆ. ತರಕಾರಿ ಎಲ್ಲ ಹಾಕಿರೋದ್ರಿಂದ ತುಂಬ ರುಚಿಯಾಗಿ ಕೂಡ ಇರುತ್ತೆ, ಹಾಗೆ ಸಾಫ್ಟಾಗಿ ಕೂಡ ಆಗಿದೆ ಇದು. ಇದನ್ನು ಖಾರವಾಗಿರೋ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು, ಅಥವಾ ಇಡ್ಲಿ ದೋಸೆಗೆ ನಾವು ಸಾಂಬಾರು ಮಾಡ್ಕೊಡ್ತೀವಲ್ಲ ಅದ್ರ ಜೊತೆ ಕೂಡ ಚೆನ್ನಾಗಿರುತ್ತೆ. ನೀವು ತಪ್ಪದೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.